ಸೈನ್ಯ, ಭಾರತ ಸರ್ಕಾರ, ದೇಶದ ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲವೂ ಒಂದೇ ಧ್ವನಿ, ಒಂದೇ ಮಾತು, ದೇಶದ ರಕ್ಷಣೆಗಾಗಿ, ದೇಶದ ಸೈನಿಕರ ಪರವಾಗಿ ನಾವೆಲ್ಲ ನಿಂತಿದ್ದೇವೆ. ಇವತ್ತು ನಮ್ಮ ಭಾರತ ದೇಶದ ಸೈನಿಕರು ತೋರುತ್ತಿರುವ ವೀರಾವೇಶ, ಶೌರ್ಯ, ಶಕ್ತಿ ನಿಜಕ್ಕೂ ಇಡೀ ಪ್ರಪಂಚವೇ ಬೆರಗಾಗಬೇಕು. ನಮ್ಮ ಸೈನ್ಯಕ್ಕೆ ನಾವು ಶಕ್ತಿಯನ್ನು ತುಂಬಬೇಕಾಗಿದೆ. ಇದು ಬಹಳ ಗಂಭೀರವಾಗಿ ಸುಮಾರು ನಮ್ಮ ಸೈನ್ಯ ಹೋರಾಡುತ್ತಿರುವ ಅವರ ಸಾಮರ್ಥ್ಯವನ್ನು ನೋಡಿದ್ರೆ ಇಡೀ ಭಾರತದ ಪ್ರತಿಯೊಬ್ಬ ಪ್ರಜೆಯು ನಮ್ಮ ಸೈನಿಕರಿಗೆ ಅತ್ಯಂತ ಗೌರವ ಪ್ರಣಾಮವನ್ನು ಸಲ್ಲಿಸಬೇಕು. ಆ ದೃಷ್ಟಿಯಿಂದ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಇವತ್ತು ವಿನೂತನವಾಗಿ ಮಂಗಳ ವಾದ್ಯದೊಡನೆ ದೇಶದ ಸೈನ್ಯಕ್ಕೆ ಪ್ರಣಾಮವನ್ನು ಅರ್ಪಿಸೋದಕ್ಕೆ, ಅವರ ಶೌರ್ಯವನ್ನು ಅಭಿನಂದಿಸೋದಕ್ಕೆ, ಅವರ ಪರಾಕ್ರಮವನ್ನು ಅಭಿನಂದಿಸೋದಕ್ಕೆ ವಿನೂತನವಾಗಿ ನಾವು ಇವತ್ತು ಮಂಗಳ ವಾದ್ಯವನ್ನು ಏರ್ಪಡಿಸಿದ್ದೇವೆ. ನರೇಂದ್ರ ಮೋದಿಯವರ ಒಂದು ದಿಟ್ಟ ಚಿಂತನೆ, ಇಡೀ ಕೇಂದ್ರದ ಸಚಿವ ಸಂಪುಟ ದಿಟ್ಟ ಚಿಂತನೆ ಮತ್ತು ವಿರೋಧ ಪಕ್ಷಗಳ ದಿಟ್ಟ ಚಿಂತನೆ, ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಇಡೀ ಸಂಪೂರ್ಣ ಸೈನ್ಯಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾವು ನಿರಂತರವಾಗಿ ಸೈನ್ಯಕ್ಕೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಡ್ತೇವೆ. ಇವತ್ತು ಒಳ್ಳೆಯ ಬೆಳವಣಿಗೆ ಆಗ್ತಾ ಇದೆ. ಭಾರತ ಪಾಕಿಸ್ತಾನ ಮಾತುಕತೆ ಆಡುವ ಒಂದು ಸೂಚನೆ ಬರ್ತಾ ಇದೆ. ಒಳ್ಳೆಯ ಸಂದೇಶ. ಅದರ ಬಗ್ಗೆ ಪಾಕಿಸ್ತಾನದವರಿಗೆ ಅರಿವಾಗಿದೆ. ಅವರು ಮಾಡಿದಕ್ಕಂಥ ಅನ್ಯಾಯ, ಮೋಸ, ಅಮಾಯಕರನ್ನ ಜಮ್ಮು ಕಾಶ್ಮೀರದಲ್ಲಿ ಕೊಂದಿರುವ ದೃಶ್ಯ ಶತಶತಮಾನಗಳ ಕಾಲ ಅಚ್ಚಳಿಯದೆ ಉಳಿತದೆ. ಪಾಕಿಸ್ತಾನದವರು ದಾರಿ ತಪ್ಪುತ್ತಾ ಇದ್ದಾರೆ, ಒಳ್ಳೆಯದಲ್ಲ. ಅಮೇರಿಕ ಮಧ್ಯಸ್ಥಿಕೆ ವಹಿಸಿ ಮಾತುಕತೆಗೆ ಎಲ್ಲೋ ಒಂದು ಕಡೆ ಚಿಗುರು ಹೊಡಿತಾ ಇದೆ. ಒಳ್ಳೆಯ ಸಂದೇಶ, ಅದು ಅವರಿಗೆ ಒಳ್ಳೆಯದು. ಇವತ್ತಿನ ದಿನ ಪಾಕಿಸ್ತಾನದ ಒಂದು ಧೋರಣೆ, ಕೆಟ್ಟ ಧೋರಣೆ, ಅದಾಗಬಾರ್ದು. ಅವರಲ್ಲಿ ಮೊದಲಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ದೇಶದ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ. ಇದು ಒಳ್ಳೆಯ ಸಂಪ್ರದಾಯ ಅಲ್ಲ. ಭಾರತದ ಸೈನ್ಯಕ್ಕೆ ನಾವು ಶರಣಾಗಿದ್ದೇವೆ. ಭಾರತದ ಸೈನ್ಯ ಶಕ್ತಿಯುತವಾಗಿದೆ. ಭಾರತದ ಸೈನ್ಯ ಯಾರಿಗೂ ಎದುರೋದಿಲ್ಲ. ಪಾಕಿಸ್ತಾನದ ಎಲ್ಲ ವಿಚಾರದಲ್ಲೂ ಮೇಲೆ ಬಿದ್ದು ಪಾಕಿಸ್ತಾನದ ಮೇಲೆ ದಾಳಿಯನ್ನು ನಡೆಸಿರುವ ನಮ್ಮ ಸೈನಿಕರನ್ನು ಅಭಿನಂದಿಸ್ತೇವೆ. ನಾಳೆ ಬೆಳಗ್ಗೆ ಬೆಂಗಳೂರಿನಿಂದ ರಾಮನಗರ, ಮಂಡ್ಯ, ಮೈಸೂರುವರೆಗೂ ನಮ್ಮ ಸೈನ್ಯಕ್ಕೆ ಶಕ್ತಿ ತುಂಬುವ ಭಾರಿ ಮೆರವಣಿಗೆ ಪ್ರತಿ ಜಿಲ್ಲೆಯ ಕೇಂದ್ರದಲ್ಲಿ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಮ್ಮ ದೇಶದ ಸೈನ್ಯಕ್ಕೆ ನಾವು ಶಕ್ತಿಯನ್ನು ಕೊಡ್ತೇವೆ. ನಮ್ಮ ದೇಶದ ಸೈನ್ಯವನ್ನು ನಾವು ಅತ್ಯಂತ ಪರಾಕ್ರಮ ಸೈನ್ಯ ಅಂತ ಹೇಳಿ ಅಭಿನಂದಿಸ್ತೇವೆ. ನಮ್ಮ ಸೈನ್ಯಕ್ಕೆ ಸಂಪೂರ್ಣ ಗೌರವವನ್ನು ಸೂಚಿಸ್ತೇವೆ.